ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ ಆಯಿತು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ. ಹೀಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಪ್ಲಸ್ ನಿಮ್ಮೆಲ್ಲ ಫ್ರೆಂಡ್ಸ್ ಎಲ್ಲ ಯಾರ್ಯಾರು ಇದ್ದಾರೋ ಎಲ್ಲ ಯೂಸ್ಫುಲ್ ಆಗಿರೋರಿಗೆ ವೀಡಿಯೋನ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಸಪೋರ್ಟ್ಸ್ ನಿಮ್ಗೆ ಹೀಗೆ ಸಿಗ್ತಾಯಿದ್ರೆ ಗೋಯಿಂಗ್ ಫಾರ್ವರ್ಡು ನಿಮಗೆ ಪ್ರತಿಯೊಂದು ವೀಡಿಯೋವನ್ನು ಶೇರ್ ಮಾಡ್ತಾ ಇರ್ತೀರಿ. ಇವತ್ತಿನ ಟಾಪಿಕ್ ಏನಂದರೆ, ಲಾಸ್ಟ್ ಟೈಮ್ ನಾವೆಲ್ಲರೂ ಡಿಸ್ಕಸ್ ಮಾಡಿದಿರೋ ಪ್ರಕಾರ ಚಿಲ್ಲರ್ ಬಗ್ಗೆ ಪ್ರತಿಯೊಂದು ಡಿಸ್ಕೇಲಿಂಗು ಪ್ಲಸ್ ಅದ್ರದ್ದು ಏನೆಲ್ಲ ಪ್ಯಾರಾಮೀಟರ್ಸ್ ಹೇಗೆ ಅಬ್ಸರ್ವ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ. ನಿಮಗೆ ಇವತ್ತು ನಾವು ಪ್ರೆಸೆಂಟು ನಮಗೆ ಸೈಟ್ ರಿಕ್ವೈರ್ಮೆಂಟ್ ಇದೆ ಡಿಸ್ಕೇಲಿಂಗ್ದಾಗಿ. ನಿಮಗೆ ಇವತ್ತಿನ ಟಾಪಿಕಲ್ಲಿ ಏನಂದರೆ, ಡಿಸ್ಕೇಲಿಂಗ್ ಏನೆಲ್ಲ ಮಾಡಬೇಕು, ಏನೆಲ್ಲ ಪ್ಯಾರಾಮೀಟರ್ಸ್ ಅಬ್ಸರ್ವ್ ಮಾಡಬೇಕು, ಯಾವ್ಯಾವ ಕೆಮಿಕಲನ್ನು ಯೂಸ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಡೀಟೇಲ್ಸನ್ನು ಒಂದು ಏಟಿಂದ ಸ್ಟಾರ್ಟ್ ಮಾಡಿದೆ. ನಿಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮಗೆ ವರ್ಕ್ ಮಾಡಿಲ್ಲ ಅಂದರೆ ತೊಂದರೆ ಇಲ್ಲ. ಈ ಒಂದು 15-20 ನಿಮಿಷ ಏನು ವೀಡಿಯೋ ನಿಮಗೆ ನಾವು ಇವಾಗ ಕೊಡ್ತಾ ಇದ್ದೀರಿ, ಇದನ್ನು ಅಬ್ಸರ್ವ್ ಮಾಡಿ. ನಿಮಗೆ 90 to 95% ನಿಮಗೆ ಪ್ರತಿಯೊಂದು ಚಿಲ್ಲರ್ದ ಡಿಸ್ಕೇಲಿಂಗ್ ಆ್ಯಕ್ಟಿವಿಟಿ ಯಾಕೆ ನಾವು ಮಾಡಬೇಕು, ಮಾಡಿದ್ರೆ ಏನು ನಮಗೆ ಯೂಸ್ಫುಲ್ಲು, ಏನೆಲ್ಲ ಪ್ಯಾರಾಮೀಟರ್ಸಲ್ಲಿ ಚೇಂಜಸ್ ಬರುತ್ತೆ, ನಾವು ಹೇಗೆ ಎನರ್ಜಿ ಸೇವಿಂಗ್ ಮಾಡ್ಬೋದು, ಎಫಿಷಿಯನ್ಸಿ ಹೇಗೆ ಚಿಲ್ಲರ್ದು ಇನ್ಕ್ರೀಸ್ ಮಾಡ್ಬೋದು, ಪ್ರತಿಯೊಂದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಈ ಸೈಡ್ ಬಂದು ಫುಲ್ ವ್ಯೂ ತೋರಿಸ್ತೀನಿ. ಸೊ ನಿಮಗೆಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿರೋ ಪ್ರಕಾರ ಚಿಲ್ಲರ್ ಇದೆ ನೋಡಿ. ಮೇಕ್ ಬಂದಿರೋದು ಯಾಕೋ TR ಇಲ್ಲಿ ನೋಡ್ತಾ ಇರ್ಬೋದು ಡಿಸ್ಪ್ಲೇ. ಇದೆಲ್ಲ ಏನಿಂದ ಬ್ಲೂ ಸ್ಟಾರ್ ಇದೆಯೋ ಡಿಸ್ಪ್ಲೇ. ಇದರಲ್ಲಿ ನಿಮಗೆ ಪ್ಯಾರಾಮೀಟರ್ಸ್ ಪ್ರತಿಯೊಂದು ಬರ್ತಾ ಇರುತ್ತೆ. ಈಗ ಡಿಸ್ಕೇಲಿಂಗ್ ಆ್ಯಕ್ಟಿವಿಟಿ ನಡೀತಾ ಇದೆ. ಹೇಗೆ ಮಾಡಬೇಕು, ಸ್ಟಾರ್ಟಿಂಗ್ ಏನು ಮಾಡಬೇಕು, ಈ ಮೇಜರ್ಲಿ ಇದರ ಪವರ್ ಸಪ್ಲೈ ನಾವೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀವಿ. ಯಾವುದೇ ಆ್ಯಕ್ಟಿವಿಟಿ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೇಫ್ಟಿ ಫಸ್ಟ್ ಪ್ರಿಕಾಷನ್ ತೊಗೊಬೇಕು. ಸೊ ಪವರ್ ಸಪ್ಲೈ ಎಲ್ಲ ಸಿಸ್ಟಮ್ ಸ್ವಿಚ್ ಆಫ್ ಆಗಿದೆ. ಬ್ರೇಕರ್ ಇಲ್ಲಿ ಅಂತ ನಿಮಗೆ ಆಮೇಲೆ ಅಲ್ಲಿ ತೋರಿಸ್ಕೊಡ್ತೀನಿ. ಪ್ಯಾನಲ್ ಇನ್ಕಮರ್ಸ್ ಇರುತ್ತೆ ಇದಕ್ಕೆಲ್ಲ. ಸೊ ಸಪ್ರೇಟ್ ಕಂಟ್ರೋಲ್ ಪವರ್ ಸಪ್ಲೈ ಇರುತ್ತೆ ಎಲ್ಲ ಕಡೆಯೂ. ನೀವು ಅದನ್ನು ಸ್ವಿಚ್ ಆಫ್ ಮಾಡಿಕೊಂಡು ಅದರದ ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ವಾಟರ್ ಲೈನ್ಸ್ ಬರುತ್ತೆ. ಸೊ ಆ ಸಿಲ್ವರ್ ಕೋಟಿಂಗ್ ಏನು ಇದೆಯೋ ಲ್ಯಾಂಡಿಂಗು, ಅದೆಲ್ಲ ಬಂದು ನಿಮಗೆ ಚಿಲ್ ವಾಟರ್ ಲೈನು ಈ ಸೈಡ್ ಬಂದು ತೋರಿಸ್ಬೋದು. ಸೊ ಇದು ಈ 2 ಪೈಪ್ಸ್ ಬಂದುಬಿಟ್ಟು ನಿಮಗೆ ಚಿಲ್ ವಾಟರ್ ಲೈನ್ಸು. ಸೊ ಒನ್ ಈಸ್ ಇನ್ಲೆಟ್, ಅನದರ್ ಈಸ್ ಔಟ್ಲೆಟ್. ಸೊ ಸೇಮ್ ಆ್ಯಸ್ ಇಟ್ ಈಸ್. ಇದು ಗ್ರೀನ್ ಕಲರ್ ಏನಿದೆ ಅದು ನಿಮ್ಗೆ ಕಂಡೆನ್ಸರ್ ಲೈನ್. ಸೊ ಇದು ಬಾಟಮಲ್ಲಿ ಏನು ಹೋಗ್ತಾ ಇದೆಯೋ ಇದು ನಿಮ್ಗೆ ಇನ್ ಲೈನು. ಸೊ ಇದು ಔಟ್. ಸೊ ಮೇಜರ್ಲಿ ನೀವು ಫಸ್ಟ್ ಏನು ಮಾಡಬೇಕು, ಈ ಎರಡು ಗೇಟ್ ವಾಲ್ಸ್ ಏನಿದೆಯೋ ಸೊ ಇದನ್ನು ಕ್ಲೋಸ್ ಮಾಡ್ಕೊಬೇಕು. ಸೊ ಕ್ಲೋಸ್ ಮಾಡಿಕೊಂಡ್ರೆ ಸೊ ವಾಟರ್ ಸಪ್ಲೈ ಈ ಕಂಡೆನ್ಸರ್ಸ್ ಲೈನ್ ಏನಿದೆಯೋ ಸ್ಟಾಪ್ ಆಗುತ್ತೆ. ಸೊ ದೆನ್ ನಮ್ದು ಏನು ಕೆಮಿಕಲ್ ಇದು, ನಿಮಗೆ ಕೆಮಿಕಲ್ ಆಮೇಲೆ ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಕೆಮಿಕಲ್ ಸರ್ಕ್ಯುಲೇಷನ್ ಹೇಗೆ ಮಾಡ್ತಾರೆ ತೋರಿಸ್ಕೊಡ್ತೀನಿ. ಸೊ ನಾವು ನಾರ್ಮಲಿ ಇಲ್ಲಿ ಒಂದು ಡ್ರಮ್ ಇಕ್ಕಿದ್ದೇವೆ, ಸಿಂಟೆಕ್ಸ್ ಡ್ರಮ್ಮು. ಸೊ ಅದರದ್ದು ಕೆಪಾಸಿಟಿ ಆಲ್ಮೋಸ್ಟ್ 1 to 50 ಡಿಪೆಂಡ್ ಆನ್ ಕೆಮಿಕಲ್ ಸರ್ಕ್ಯುಲೇಷನು. ಈಗ ಒಂದು ಸಿಂಗಲ್ ಪಂಪ್ ಕೊಟ್ಟು ಸೊ ಇಲ್ಲಿಂದ ಒಂದು ಹೋಸ್ ಪೈಪ್ ಕನೆಕ್ಟ್ ಮಾಡಿ ಈ ಸೈಡ್ ಬಂದು ನಿಮಗೆ ಚಿಲ್ಲರಲ್ಲಿ ಇಲ್ಲಿ ಕನೆಕ್ಟ್ ಮಾಡಿರ್ತೀನಿ. ಒಂದು ಸೈಡ್ ಇಲ್ಲಿ ಕನೆಕ್ಟ್ ಮಾಡ್ತೀರಿ, ಅನ್ನೋ ಸೈಡ್ ಇಲ್ಲಿ. ಇನ್ ಬಿಟ್ವೀನಲ್ಲಿ 2 ಸೈಡು ವಾಲ್ ಕ್ಲೋಸ್ ಇದೆ ನಿಮಗೆ. ಸೊ ಏನಾಗುತ್ತೆ, ನಿಮ್ಗೆ ಒಂದು ಪಂಪ್ ರನ್ ಮಾಡಬೇಕಾದ್ರೆ ಒಳಗಡೆ ಆ ಕಾಯಿಲ್ಸ್ ಇನ್ ಬಿಟ್ವೀನಲ್ಲಿ ಕಾಯಿಲ್ಸಲ್ಲಿ ಏನು ಸ್ಕೇಲ್ ಫಾರ್ಮೇಷನ್ ಆಗಿರುತ್ತೆ, ಅಲ್ಲಿ ಆರ್ಗೈಲ್ಸ್ ಇರುತ್ತೆ. ಸೊ ಕಂಟಿನ್ಯೂಸ್ ಸರ್ಕ್ಯುಲೇಷನ್ ಆಗಬೇಕಾದ್ರೆ 5 to 6 hours ಇನ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಹೇಗೆ ಸ್ಕೇಲ್ ಇದೆ ಅದ್ರ ಪ್ರಕಾರ ಇದು ಮಾಡಿರ್ತೀರಿ. ಸೊ ಅದು ರನ್ನಿಂಗಲ್ಲಿ ಮಾಡಬೇಕಾದ್ರೆ ನಿಮ್ಗೆ ಏನು ಸ್ಕೇಲಿಂಗ್ಸು ಆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇದೆ. ಸೊ ನಿಮ್ಗೆ ಆ ಡ್ರಮ್ಮಲ್ಲಿ ಬರುತ್ತೆ. ಸೊ ಈ ಸೈಕಲ್ ಕಂಪ್ಲೀಟ್ ಆದಮೇಲೆ ಫೈನಲಿ ನೆಕ್ಸ್ಟ್ ನಾವು ಕಾಯಿಲ್ ಕ್ಲೀನ್ ಮಾಡ್ತೀರಿ. ಅದರದ್ದು ಬ್ರಷ್ ಹೇಗೆ ಕ್ಲೀನ್ ಮಾಡೋದು ಅದನ್ನು ತೋರಿಸ್ಕೊಡ್ತೀವಿ. ಹೇಗೆ ಹೇಳಿದ್ನಲ್ಲ ನಿಮಗೆ, ನಮ್ಮ ಟೀಮ್ಮೇಟ್ ನೋಡಿ ಆ ಕಂಡೆನ್ಸರ್ ಲೈನ್ದು ಏನು ಎಂಡ್ ಕವರ್ ಇದೆಯೋ ಅದನ್ನ ಓಪನ್ ಮಾಡ್ತಾಯಿದ್ದಾರೆ. ಒನ್ಸ್ ಅದು ಓಪನ್ ಆದಮೇಲೆ ನಿಮಗೆ ಆ ಕಾಪರ್ ಟ್ಯೂಬ್ಸ್ ಏನಿದೆಯೋ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಏನು ಮಾಡೋದು ಅಂತ. ನೋಡಿ ಈಗ ಓಪನ್ ಆಯಿತು. ಸೈಡಿಗೆ ಕುಂತಾರೆ ಈಗ ನೋಡಿ, ಜೂಮ್ ಮಾಡ್ತೀನಿ ನೋಡಿ. ಆ ಟಾಪಲ್ಲೆಲ್ಲ ಏನಿದೆಯಲ್ಲ ಟ್ಯೂಬ್ಸು ಅದೆಲ್ಲ ಬಂದು ನಿಮಗೆ ಇನ್ಲೆಟ್ ಟ್ಯೂಬ್ಸು. ಸೊ ಬಾಟಮಲ್ಲಿ ಏನು ಟ್ಯೂಬ್ಸ್ ಇದೆ ಅದೆಲ್ಲ ಔಟ್ಲೆಟ್. ಸೊ ಒನ್ಸ್ ಸರ್ಕ್ಯುಲೇಷನ್ ಆಗ್ತಾನೆ ಇರಬೇಕು ಅದು ನೀರು. ಈ ಬ್ರಷ್ ಏನಿದೆಯೋ ಈ ಬ್ರಷು ಒಂದು ಫ್ಲೆಕ್ಸಿಬಲ್ ಹೋಲ್ಸಿಗೆ ನಾವು ಕನೆಕ್ಟ್ ಮಾಡಿರ್ತೀರಿ. ಈಗ ಟಾಪಲ್ಲಿ ಏನಿದೆ ಅದ್ರ ಮೇಲೆ ಪ್ಲಾಸ್ಟಿಕ್ದು ಇರುತ್ತೆ ನಿಮಗೆ ಫೈಬರ್ದು. ಸೊ ಅದನ್ನ ಟ್ಯೂಬಲ್ಲಿ ಇನ್ಸರ್ಟ್ ಮಾಡಿ ಕ್ಲೀನ್ ಮಾಡೋಕ್ಕೋಸ್ಕರ ಈಗ ಒಂದು ಡೆಮೋ ತೋರಿಸ್ತೀನಿ ನೋಡಿ ನಿಮಗೆ ಕ್ಲೀನ್ ಮಾಡೋದು. ಈಗ ನಮ್ಮ ಟೀಮ್ಮೇಟ್ ಆಲ್ರೆಡಿ ಮಿಷಿನ್ಸ್ ಎಲ್ಲ ಕನೆಕ್ಟ್ ಮಾಡಿದ್ದಾರೆ. ಇದು ಪವರ್ ಸಪ್ಲೈ ಇರುತ್ತೆ, ಜಸ್ಟ್ ವೈಬ್ರೇಷನ್ ವಾಟರ್ ಸಪ್ಲೈ ಕನೆಕ್ಟ್ ಆಗಿರುತ್ತೆ. ಇವರು ಫಸ್ಟ್ ಇದನ್ನು ಪೈಪ್ ಇನ್ಸರ್ಟ್ ಮಾಡ್ತಾರೆ. ಸೊ ಒನ್ಸ್ ಫುಲ್ ಪೈಪ್ ಇನ್ಸರ್ಟ್ ಆದಮೇಲೆ ನಮಗೆ ಟ್ಯೂಬ್ ಲೆಂತ್ ಏನಿರುತ್ತೆ ಸೊ ಪ್ರಾಪರಾಗಿ ಕೊನೆವರೆಗೂ ನಮಗೆ ಟ್ಯೂಬ್ ಲೆಂತ್ ಅದು ಇನ್ಸರ್ಟ್ ಆಗಿರುತ್ತೆ. ಅದು ಡಿಪೆಂಡ್ ಆಗುತ್ತೆ ಪ್ರತಿಯೊಂದು ಚಿಲ್ಲರ್ ಮೇಲೆ ಎಷ್ಟಾದರೂ ಕಂಡೆನ್ಸರ್ ಸೈಜ್ ಇರುತ್ತೆ ಟ್ಯೂಬ್ದು, ಅದನ್ನ ಇದು ಮಾಡ್ಕೊಬೇಕು. ಸೊ ನಾವು ಅದನ್ನು ಓಪನ್ ಮಾಡ್ಕೊಂಡು ಒಂದು ಲಮ್ಸಮ್ ನಮಗೆ ಇಷ್ಟು ಇನ್ಸರ್ಟ್ ಆಗಲೇಬೇಕು ಕಂಪಲ್ಸರಿ. ನಾವು ನಮ್ಮವರು ಓಪನ್ ಮಾಡ್ಕೊತ ಇರ್ತಾರೆ ನೋಡಿ, ಅದು ಜಸ್ಟ್ ಒಂದು ಲಾಕ್. ಸೊ ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ಮುಂದೆ ಕನೆಕ್ಟ್ ಮಾಡ್ತಾರೆ. ಸೊ ಆ ಟ್ಯೂಬ್ ಎಷ್ಟು ಲೆಂತ್ ಇರುತ್ತೆ ಪ್ರತಿಯೊಂದು ಟ್ಯೂಬು ಅಷ್ಟು ನಿಮಗೆ ಪಕ್ಕ ಕ್ಲೀನ್ ಆಗಲೇಬೇಕು. ಅವ್ರು ರಿಮೂವ್ ಮಾಡ್ಕೊಂಡಿರ್ತಾರೆ. ಅದನ್ನು ರಿಮೂವ್ ಮಾಡಿಕೊಂಡು ಈಗ ಅದೇ ಲಾಕ್ ಮಾಡ್ಕೊತಾರೆ.
ಹೇಗೆ ಅವ್ರು ಲಾಕ್ ಮಾಡ್ಕೊತಾರೆ ನೀವು ಇದನ್ನು ಪ್ರತಿಯೊಬ್ಬರು ಚೆಕ್ ಮಾಡ್ಕೊಬೇಕು. ಯಾಕಂದರೆ ಕೆಲವು ಟೈಮ್ ಏನಾಗುತ್ತೆ ಪ್ರಾಪರಾಗಿ ಕ್ಲೀನಿಂಗ್ ಆಗೋಲ್ಲ, ಸೆಂಟ್ರಲ್ಲೇ ಸ್ಟಾರ್ಟ್ ಮಾಡಿಬಿಡೋದು ಆ ಥರ ಆಗ್ತಾಯಿರುತ್ತೆ. ಒನ್ಸ್ ಅವ್ರು ಚೆಕ್ ಮಾಡಿದ್ಮೇಲೆ ಈಗ 1 by 1 ಫುಲ್ ಟ್ಯೂಬ್ಸ್ ಏನಿದೆ ಕ್ಲೀನ್ ಮಾಡಬೇಕು. ಪ್ರತಿಯೊಂದು ಟ್ಯೂಬ್ಸ್ ಕೂಡ ನಿಮಗೆ ತುಂಬ ಮುಖ್ಯ. ಯಾಕಂದರೆ ಒಂದೊಂದು ಟ್ಯೂಬಿಂದ ನಿಮಗೆ ತುಂಬ ಹೀಟ್ ರಿಡ್ಯೂಸ್ ಆಗುತ್ತೆ. ಕೇರ್ಲೆಸ್ ಮಾಡೋದು ಹೋಗಬಾರ್ದು. ನೀವು ನೋಡಬೇಕು ಪಕ್ಕ ಕ್ಲೀನ್ ಆಗಿದೆ. ಈಗ ನಾವು ಹೇಗೆ ಮಾಡ್ತಾಯಿದ್ರು ಇದೇ ಥರ ಕ್ಲೀನ್ ಆಗಿರುತ್ತೆ. ಈಗ ನೋಡಿ 1 by 1 ಪ್ರತಿಯೊಂದು ಟ್ಯೂಬ್ ಕೂಡ ಕ್ಲೀನ್ ಮಾಡ್ತಾರೆ. ಇದರಲ್ಲಿ ರೊಟೇಷನ್ ಆಗ್ತಿರುತ್ತೆ, ಏನೇನೋ ಜಾಮ್ ಇದ್ದರೆ ಸ್ಕೇಲ್ ಫಾರ್ಮೇಷನ್ ಏನಾಗಿದ್ರೆ ಅದು ಕ್ಲೀನಾಗಿರುತ್ತೆ. ಒನ್ಸ್ ಪಕ್ಕ ಎಲ್ಲ ಪ್ರಾಪರಾಗಿ ನಿಮಗೆ ಕ್ಲೀನಿಂಗ್ ಆದಮೇಲೆ ನಾವು ಫ್ಲಶ್ ಔಟ್ ಮಾಡ್ತೀವಿ. ಆ ಫ್ಲಶ್ ಔಟ್ನ ತೋರಿಸ್ತೀವಿ ನಾವು. ಈಗ ನಾನು ಹೇಳಿದ್ನಲ್ಲ ಫ್ಲಶ್ ಔಟು, ಈಗ ಬಾಟಮ್ ಕಾಯಿಲ್ಸ್ ಏನಿದೆಯೋ ಅದು ಔಟ್ಲೆಟ್. ಸೊ ನಾವು ಫಸ್ಟ್ ಔಟ್ಲೆಟ್ ಫ್ಲಶ್ ಔಟ್ ಮಾಡ್ತೀವಿ. ನೀರಿಗೆ ನೀವು ನೋಡ್ತಾ ಇರ್ಬೋದು ಕೆಮಿಕಲ್ ಬರ್ತಾಯಿದೆ, ಫುಲ್ ಗಲೀಜ್ ವಾಟರ್ ಬರುತ್ತೆ ನೋಡಿ. ಈ ಥರ ಕಾಯಿಲ್ಸಲ್ಲಿ ಇಷ್ಟೆಲ್ಲ ಗಲೀಜ್ ತುಂಬಿರುತ್ತೆ. ನಾವು ಈಗ ಮಾಡಿದ್ರಲ್ಲ ಸ್ಕೇಲ್ ಫಾರ್ಮೇಷನ್, ಅದು ಪ್ರತಿಯೊಂದು ಬರ್ತಾ ಇರಬೇಕು ಅಂಟಿಲ್ ಅದು ವೈಟ್ ನೀರು ಬರಬೇಕು. ಕೆಮಿಕಲ್ ಎಲ್ಲ ಇರುತ್ತೆ, ಅದೆಲ್ಲ ಸರ್ಕ್ಯುಲೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಪ್ರತಿಯೊಂದು ನೀವು ಕ್ಲಿಯರ್ ಆಗಿರಬೇಕು. ಒನ್ಸ್ ಪಕ್ಕ ಕ್ಲಿಯರ್ ಆದಮೇಲೆ ನೀವು ಟಾಪಲ್ಲಿರೋ ಕೂಡ ಕ್ಲೀನ್ ಮಾಡಬೇಕು. ನಾವೀಗ ಟಾಪು ಮಾಡ್ತೀನಿ ನೋಡಿ. ಟಾಪ್ ಸ್ಟಾರ್ಟ್ ಮಾಡ್ತೀನಿ. ಈಗ ಬಾಟಮ್ ಫುಲ್ ಕ್ಲಿಯರ್ ಆಗಲಿ. ನೋಡಿ ಟಾಪ್ ಬಾಟಮ್ ಏನಕ್ಕೆ ಎರಡು ಕ್ಲೀನ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗಲೀಜು ಎಷ್ಟು ಹೋಗ್ತಾಯಿದೆ ಅಂತ. ನಾವಿಲ್ಲಿ ಜಸ್ಟ್ ನಿಮ್ಗೆ ಫ್ಲೆಶ್ ಔಟ್ ಮಾಡಿ ತೋರಿಸ್ತಿದ್ರಿ, ಬಟ್ ನಾವು ಇಲ್ಲಿ ಆ್ಯಕ್ಚುಲಿ ಫುಲ್ಲು ಪ್ರಾಪರ್ ಕ್ಲೀನಿಂಗ್ ಮಾಡಿರಬೇಕು. ಈಗ ಕ್ಲೋಸ್ ಮಾಡಿ ಪ್ಯಾನಲ್ ಹತ್ರ ಕರ್ಕೊಂಡು ಹೋಗ್ತೀನಿ ನೋಡಿ. ಇದು ಪ್ಯಾನಲ್ ಪವರ್ ಸಪ್ಲೈ ಆನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಗೈಸ್, ನಿನ್ನೆ ಎಲ್ಲರೂ ನೋಡಿದ್ರೆ ಡಿಸ್ಕೇಲಿಂಗ್ ಆ್ಯಕ್ಟಿವಿಟಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಕಾಯಿಲ್ ವಾಶು ಪ್ಲಸ್ ನಿಮಗೆ ಫ್ಲೆಶ್ ಔಟು ಎಲ್ಲ ಮಾಡಿದಿರಿ. ಸೊ ಈಗ ಪ್ಯಾನಲ್ ಸ್ವಿಚ್ ಆನ್ ಮಾಡಿ ನಿಮ್ಗೇನು ಪ್ಯಾರಾಮೀಟರ್ಸು ರಿಮೈನಿಂಗ್ ಎಲ್ಲ ತೋರಿಸ್ಕೊಡೋಣ. ಈಗ ಎಸ್ಟರ್ಡೇ ಏನು ನಿಮಗೆ ಮಾಡಿದ್ದವಾಗ ಹೇಳಿದೆ, ಫಸ್ಟು ಸೇಫ್ಟಿ. ಸೊ ನಾವು ಬ್ರೇಕರ್ ಇದು ಮೇನ್ ಇನ್ಕಮರ್ ಇರುತ್ತೆ. ಯಾವುದೇ ಒಂದು ಚಿಲ್ಲರ್ ಇದ್ದರೆ ಇಲ್ಲ ಒಂದು ಎಕ್ವಿಪ್ಮೆಂಟ್ ಇದ್ದರೆ ನಿಮಗೆ ಮೇನ್ ಪವರ್ ಸಪ್ಲೈ ಬ್ರೇಕರ್ ಇರುತ್ತೆ. ಪ್ರೆಸೆಂಟ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಿ. ಈ ಮೀಟ್ರ್ ಇದೆ, ನಿಮ್ಗೆ ಆಫ್ ಕಂಡೀಷನ್ ಕಾಣಿಸ್ತಾ ಇರ್ಬೋದು. ಈಗ ಮೀಟ್ರ್ ಪವರ್ ಸಪ್ಲೈ ಆನ್ ಮಾಡ್ಕೊತೀರಿ, ದೆನ್ ನಾವು ಚಿಲ್ಲರ್ ಪ್ಯಾಂಟ್ ಪ್ಯಾನಲ್ ಹತ್ರ ಹೋಗೋದು. ಇದು ನಾರ್ಮಲಿ MCCB ಬರುತ್ತೆ. ಸ್ವಿಚ್ ಆನ್ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಈ ಸ್ಕ್ರೀನ್ ಚಾರ್ಟ್ ಮಾಡೋದು ರಿಪೀಟೆಡ್ಲಿ ಈ ಥರ ಚಾರ್ಟ್ ಮಾಡ್ತಾನೆ ಇರಬೇಕು. ಆ್ಯಕ್ಚುಲಿ ಸಮ್ ಆಫ್ ದ ಲೊಕೇಶನಲ್ಲಿ ನಿಮಗೆ ಇದು ಆಟೋ ಇರುತ್ತೆ, ಆಟೋಮೆಟಿಕ್ ಮೋಟರ್ ಚಾರ್ಜ್ ಆಗ್ತಾ ಇರುತ್ತೆ. ಇಲ್ಲಿ ಪ್ರೆಸೆಂಟ್ ಮ್ಯಾನುವಲ್ ಇದೆ, ನೀವು ಚಾರ್ಜ್ ಮಾಡ್ತೀವಿ. ಫೈನಲಲ್ಲಿ ನಿಮ್ಮ ಚಾರ್ಜ್ ಇರೋ ಟಕ್ಕಂದು ಸೌಂಡ್ ಬರುತ್ತೆ. ಅದು ನಿಮ್ಗೆ ಸ್ಪ್ರಿಂಗ್ ಚಾರ್ಜ್ ಇರುತ್ತೆ, ನಿಮ್ಗೆ ಅಲ್ಲಿ ಮೆಕ್ಯಾನಿಸಮಲ್ಲಿ ಗೊತ್ತಾಗುತ್ತೆ. ಅದಾದ ನಂತರ ಇಲ್ಲೇನಿದೆಯೋ ಜಸ್ಟ್ ಒಂದು ಸಿಂಬಲ್ ಟೈಪ್ ಇದನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ, ಆ್ಯರೋ ಮಾರ್ಕ್ ಬಾಟಮಲ್ಲಿ ತೋರಿಸಿ ಅಂತ ಇಲ್ಲಿದೆ. ಆ್ಯಸ್ ಇಟ್ ಈಸ್ ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಜಸ್ಟ್ ನಿಮ್ಗೆ ಬ್ರೇಕರ್ ಆನ್ ಆಯಿತು. ಈ ಪ್ಯಾನಲ್ ಕೂಡ ನಿಮ್ಗೆ ನೋಡಿ ಎನರ್ಜಿ ಮೀಟರ್ ಡಿಸ್ಪ್ಲೇ ಬರುತ್ತೆ.